ಆಮೇಲೆ ಈ ಸಾಮಾನ್ಯವಾಗಿ ಕಳೆದ ವಾರದಲ್ಲಿ ನಡೆದಂತಹ ಎಲ್ಲವನ್ನು ನಿಮ್ಮ ಮುಂದೆ ಈಗ ಹಾಜರುಪಡಿಸ್ತಾ ಇದ್ದೀವಿ, ಏನೇನಾಗಿದೆ ನಿಮಗೆ ಹೇಳಬೇಕಲ್ವಾ ಅಂತ ಹೇಳ್ತೀವಲ್ವ. ಈಗ ಹಂಗಲ್ಲ ಈ ವಾರ. ಏನ್ರಿ ಬ್ರಿಲಿಯಂಟ್ ಇದು ಕೋಲಾರದ ಡಿ ಸಿ ಅಂತೇವೆ. ಐ ವಿಶ್ ಐ ಮೇಕ್ ಹಿಮ್ ಎ ಪಬ್ಲಿಕ್ ಹೀರೋ ಒನ್ ಡೇ. ಆಫೀಸರ್ಸು ಆಸಕ್ತಿ ತೊಗೊಂಡ್ರೆ ಏನಾಗುತ್ತೆ ಅನ್ನೋಕ್ಕೆ ಇದೊಂದು ಅದ್ಭುತವಾದ ಸಾಕ್ಷಿ. ಇದು ಬ್ರಿಲಿಯಂಟ್ ಇದು ನನ್ನ ಪ್ರಕಾರ. ನಾವು BGML ಗೋಲ್ಡ್ ಮೈನ್ ಲಿಮಿಟ್ಸಲ್ಲಿ ಕಾರ್ಮಿಕ ಕುಟುಂಬಗಳು ಹೇಗೆ ಅವಮಾನದಲ್ಲಿ ಬೇಯ್ದೋಗ್ತಾ ಇದ್ದಾರೆ ಆ ಹೆಣ್ಮಕ್ಳುಗಳು ಶೌಚಾಲಯದ ವಿಚಾರದಲ್ಲಿ ಅಂತ ತೋರಿಸಿದ್ವಿ. ಆ ಹೆಣ್ಮಕ್ಳು ಒಂಥರ ನಾಚಿಕೆ ಬಿಟ್ಟು ಎಲ್ಲದರಿಂದ ಬಂದು ನಮ್ಮ ಹತ್ರ ಆ ಕಷ್ಟ ಹೆಂಗೆ ಹೇಳಿದ್ರು ಅಂದರೆ ಅಷ್ಟು ಚೆನ್ನಾಗಿ ಹೇಳಿದ್ರು ಅದನ್ನು. ಅವತ್ತು ದೂರವಾಣಿಲಿ ಮಾತಾಡಿದಾಗ DC ಸಾಹೇಬ್ರು ಹೇಳಿದ್ರು, ಇಲ್ಲ ನಾವು ಮಾಡ್ತೀವಿ ಬಿಟ್ಬಿಡಿ ಇದನ್ನು ತಲೆ ಕೆಡಿಸ್ಕೋಬೇಡಿ ಅಂತ. ಏನ್ರಿ ತಮಾಷೆನಾ? 700, 800, 600, 500 ಲೆವೆಲ್ಸಲ್ಲಿ ಕಟ್ಟಿಸಿ ಕ್ಲೋಸ್ ಮಾಡೋದು ಅಂತಂದರೆ ಅನ್ಬಿಲೀವಬಲ್. ಐ ವಿಶ್ ಟು ಟ್ರಾವೆಲ್ ಟು ಕೋಲಾರ್ ಒನ್ ಡೇ ಟು ಸೇ ಎ ಬಿಗ್ ಥ್ಯಾಂಕ್ಸ್ ಫಾರ್ ಸಚ್ ಆಫೀಸರ್ಸ್. ನೋಡ್ತಾ ಇರಿ, ನೋಡಿ. ಕೋಲಾರ ಜಿಲ್ಲೆಯ KGF ನಗರಸಭೆ ವ್ಯಾಪ್ತಿಗೆ ಬರುವ BGML ಕಾರ್ಮಿಕ ಕುಟುಂಬಗಳು ಬೆಳಗಾಗುವ ಮುನ್ನ ತಮ್ಮ ನಿತ್ಯ ಕರ್ಮಗಳನ್ನ ಮುಗಿಸಿಕೊಳ್ಳಬೇಕಾದ್ರೆ ಮುಜುಗರದಿಂದಲೇ ಕತ್ತಲು ಕವಿಯುವವರೆಗೂ ಕಾದು ನಿತ್ಯ ಕರ್ಮಗಳನ್ನ ಮಾಡುತ್ತಿದ್ದರು. ಸ್ಥಳೀಯ ಜನಪ್ರತಿನಿಧಿಗಳಾಗಲಿ ನಗರಸಭೆಯಾಗಲಿ ಯಾರೂ ತಲೆಕೆಡಿಸಿಕೊಂಡಿರಲಿಲ್ಲ. ಇಲ್ಲಿನ ಸ್ಥಳೀಯರು ನಮ್ಮನ್ನು ಬಯಲು ಬಹಿರ್ದೆಸೆ ಮುಕ್ತರನ್ನಾಗಿಸಿ ಎಂದು ಪಬ್ಲಿಕ್ ಟಿವಿಯ ಬೆಳಕು ಕಾರ್ಯಕ್ರಮಕ್ಕೆ ಬಂದಿದ್ದರು. ಬೆಳಕು ಕಾರ್ಯಕ್ರಮದಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಡಾಕ್ಟರ್ KV ತ್ರಿಲೋಕಚಂದ್ರ ಶೌಚಾಲಯ ನಿರ್ಮಾಣ ಮಾಡಿಕೊಡುವುದಾಗಿ ಮಾತು ಕೊಟ್ಟಿದ್ದರು. ಈಗ ಸಾವಿರಾರು ಶೌಚಾಲಯಗಳನ್ನು ನಗರದಲ್ಲಿ ನಿರ್ಮಾಣ ಮಾಡಿ ಇಲ್ಲಿನ ನಿವಾಸಿಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಬಯಲು ಬಹಿರ್ದೆಸೆ ಮುಕ್ತ ನಗರವನ್ನು ಮಾಡೋದಕ್ಕೆ ನಾವು ಲಾಸ್ಟ್ ಇಯರ್ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಇದು ಪಬ್ಲಿಕ್ ಟಿವಿಯಲ್ಲಿ ಕೂಡ ರಂಗನಾಥ್ ಅವರು ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದರು. ಅವ್ರ ಜೊತೆ ಕೂಡ ಮಾತಾಡಿ ನಾವು ಈ ವರ್ಷ ಖಂಡಿತವಾಗಿ ಅದನ್ನು ಕಂಪ್ಲೀಟ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಸೊ ಬಹುತೇಕ 90% ಪ್ಲಸ್ ಈಗಾಗಲೇ ಕಂಪ್ಲೀಟ್ ಆಗಿದೆ ಅದು. ಸೊ ಆದಷ್ಟು ಬೇಗ ಮಿಕ್ಕಿದೆ ಏನಿದೆ ಅದು ಕೂಡ ನಾವು ಕಂಪ್ಲೀಟ್ ಮಾಡ್ತೀವಿ. ಅಷ್ಟೇ ಅಲ್ಲ, ನಗರಸಭೆ ವ್ಯಾಪ್ತಿಯಲ್ಲಿ ಸಾರ್ವಜನಿಕ ಶೌಚಾಲಯಗಳು ಹಾಳಾಗಿತ್ತು. ಎಚ್ಚೆತ್ತ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಹಾಗೂ ನಗರಸಭೆ ಸಾರ್ವಜನಿಕ ಶೌಚಾಲಯಗಳನ್ನ ನಿರ್ಮಿಸಿದ್ದಾರೆ. ಸದ್ಯ ಕೋಲಾರ ಜಿಲ್ಲೆ 100% ಬಯಲು ಶೌಚಾಲಯ ಮುಕ್ತವಾಗಿದೆ. ಅದಕ್ಕೆ ಸ್ಥಳೀಯರು ಬೆಳಕು ಕಾರ್ಯಕ್ರಮಕ್ಕೆ ಧನ್ಯವಾದ ಅರ್ಪಿಸಿದ್ದಾರೆ. ಪಬ್ಲಿಕ್ ಟಿವಿ ಎಲ್ಲ ಬಂದು DC ಹತ್ರ ನಮ್ಮ ಇಲ್ಲಿ ನೋಡ್ಬಿಟ್ಟು ಪಬ್ಲಿಕ್ ಟಿವಿಯಿಂದ ಇದು ತುಂಬಾ ಫಾಸ್ಟ್ ಆಗಿ ನಡೀತಾ ಇದೆ. ಪ್ರತಿಯೊಂದು ಮನೆಗೂ ಟಾಯ್ಲೆಟ್ ಕಟ್ಟಬೇಕು, ಒಬ್ಬೊಬ್ಬರ ಮನೆಯಲ್ಲಿ ಟಾಯ್ಲೆಟ್ ಇರಬೇಕು ಅನ್ನೋ ಒಂದು ರೂಲ್ಸ್ ಬಂತು. ಒಟ್ಟಲ್ಲಿ KGF ನಗರದ ಅರ್ಧದಷ್ಟು ಜನರು ಬಯಲು ಬಹಿರ್ದೆಸೆ ಮುಕ್ತ ಜಿಲ್ಲೆಯಾಗಿರುವುದು ಇಲ್ಲಿನ ನಿವಾಸಿಗಳಿಗೆ ಸಂತಸ ತಂದಿದೆ. ಈ ವ್ಯಕ್ತಿ ನನ್ನ ಹತ್ರಕ್ಕೆ ಬಂದಾಗ ಚಿತ್ರದುರ್ಗದಿಂದ ಆನೆಸ್ಟಾಗಿ ಹೇಳ್ತೀನಿ, ನಾನೊಂದು ಮಾತು ಕೊಟ್ಟಿದ್ದೆ. ನಾನೇ ಬರ್ತೀನಿ ರೀ ನಿಮ್ಮದು ಆ ಚಿತ್ರ ಪ್ರದರ್ಶನನ ಉದ್ಘಾಟನೆ ಮಾಡೋಕ್ಕೆ. ನಾನು ಬಂದರೆ 4 ಜನ ಜಾಸ್ತಿ ಬರ್ತಾರೇನೋ ಭ್ರಮೆ. ನನಗೂ ದಿಮಾಕು ಕೊಬ್ಬು ಇದೆಯಲ್ಲ ಒಂದು ಸ್ವಲ್ಪ. ಯಾಕಂದರೆ ರಸ್ತೆ ಇರೋದಾಗಲ್ಲ ನಮಸ್ಕಾರ ಸರ್ ನಾವು ನೋಡ್ತಿರ್ತೀವಲ್ಲ ನ್ಯೂಸು ಅಂತ ಭಾಳ ಜನ ಮಾತಾಡ್ತಾರಲ್ಲ. ನನಗೂ ಒಂದು ಭ್ರಮೆ ಇದೆ. ಆ ಭ್ರಮೆ ಏನು ಅಂದರೆ ನನ್ನನ್ನು ಭಾಳ ಜನ ನನ್ನನ್ನು ಮಾತಾಡಿಸ್ತಾರೇನೋ, ನಾನು ಹೋಗ್ಬಿಟ್ರೆ ಬಂದುಬಿಡ್ತಾರೇನೋ ಅಂತ ಒಂದು ಕೊಬ್ಬೋ ಭ್ರಮೆನೋ ಏನೋ ನನಗೂ ಇದೆ ಒಳಗಡೆ. ಇಲ್ಲ ಅಂತೇನಿಲ್ಲ. ಹಂಗೆ ಅಂದ್ಕೊಂಡು ನಾನೇ ಬರ್ತೀನಿ ನಿಂತಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ಊರಲ್ಲಿರಲಿಲ್ಲ, ನಾನು ಹೋಗೋಕ್ಕಾಗಲಿಲ್ಲ. ಬಟ್ ಅವರು ಆ ಕೆಲಸ ಮಾಡಿಬಿಟ್ರು, ಅಲ್ಲಿರೋರೆಲ್ಲ ಸೇರ್ಕೊಂಡು ಮಾಡಿ ಅದರಲ್ಲಿ ಒಂದಷ್ಟು ಸಹಾಯ ಆಯ್ತಂತೆ. ಆ ಕಲಾವಿದರಿಗಾದ ಸಹಾಯದ ಕಥೆನ ನಿಮ್ಮ ಮುಂದೆ ಹೇಳಬೇಕು, ಹಂಚ್ಕೋಬೇಕು ಅಂದರೆ ಎಷ್ಟು ಖುಷಿ ಆಗಬೇಕಲ್ಲ ನೋಡಿ. ಹಲವು ವರ್ಷಗಳ ಬಳಿಕ ಹಾಸಿಗೆಯಿಂದ ಮೇಲೆದ್ದು ಮತ್ತೆ ತನ್ನ ಕಲೆಯನ್ನು ಮುಂದುವರಿಸುತ್ತಿರುವ ಕೋಟೆನಾಡಿನ ಕಲಾವಿದ ನಾಗರಾಜ್ ರಚಿಸಿದ್ದ ಚಿತ್ರಪುಟಗಳ ಪ್ರದರ್ಶನ ಇಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಓಪನ್ ಹಾರ್ಟ್ ಸರ್ಜರಿಗೆ ಹಣವಿಲ್ಲದೆ ಜೀವ ಉಳಿಸಿದರೆ ಸಾಕು, ಚಿಕಿತ್ಸೆಗಾಗಿ ನೆರವು ನೀಡಿ ಎನ್ನುವಷ್ಟು ಕುಗ್ಗಿ ಹೋಗಿದ್ದ ಕಲಾವಿದ ಪಬ್ಲಿಕ್ ಟಿವಿ ಬೆಳಕು ಕಾರ್ಯಕ್ರಮಕ್ಕೆ ಚಿಕಿತ್ಸೆಯನ್ನ ನೀಡಿ ನನ್ನ ಕನಸು ನನಸು ಮಾಡುವಂತೆ ಕೇಳಿಕೊಂಡಿದ್ದರು. ಈಗ ಪಬ್ಲಿಕ್ ಟಿವಿಯ ಬೆಳಕು ಕಾರ್ಯಕ್ರಮದ ನೆರವಿನಿಂದಾಗಿ ಮತ್ತೆ ಮರುಜನ್ಮ ಪಡೆದು ತನ್ನ ಕಾಯಕವನ್ನು ಮುಂದುವರೆಸಿದ್ದಾರೆ. ಓಪನ್ ಹಾರ್ಟ್ ಸರ್ಜರಿ ಶಸ್ತ್ರಚಿಕಿತ್ಸೆಗೊಳಗಾಗಿ ನಾನು ನಿಶಕ್ತಿಯಾದಾಗ ಪಬ್ಲಿಕ್ ಟಿವಿಯಲ್ಲಿ ನಾನು 2 ತೈಲವರ್ಣ ಚಿತ್ರಗಳನ್ನು ಕೊಂಡುಕೊಂಡು ನನಗೆ ಆರ್ಥಿಕವಾಗಿ ನನಗೆ ಹಣ ಸಹಾಯ ಆಯಿತು. ಆ ಟೈಮಲ್ಲಿ ಅದನ್ನು ನಾನು ಯಾವತ್ತೂ ಪಬ್ಲಿಕ್ ಟಿವಿ ವಾಹಿನಿಗೆ ಮುಖ್ಯವಾಹಿನಿ ನಾನು ಯಾವತ್ತೂ ಋಣಿಯಾಗಿರ್ತೀನಿ. ಯಾಕಂದರೆ ಯಾವತ್ತು ನನ್ನ ಸ್ಥಿತಿ ನನ್ನ ಭಾಳ ಕಠಿಣವಾಗಿತ್ತು. ಪೇಂಟಿಂಗ್ ಸ್ಥಾನದ ಮುಖಾಂತರ ನನಗೆ ಆರ್ಥಿಕವಾಗಿ ಭಾಳ ಸಹಾಯ ಆಯಿತು. ಹಾಗೆ ಅವ್ರು ರಂಗನಾಥ್ ಸರ್ ಹಿಂಗೆ ಒಂದು ಶೋ ನಡಿಬೇಕು ಕರ್ನಾಟಕದಾಗ, ಬೆಂಗಳೂರು ಚಿತ್ರದುರ್ಗ ಅಂತ ಹೇಳಿದರು. ಆದರೂ
ಬಿ ಕಾಂತರಾಜರು ಅವತ್ತು ಫೋನ್ ಮಾಡಿದಾಗ ಅವರು ಪಾಪ ತುಂಬ ಹೃದಯದಿಂದ ಒಪ್ಕೊಂಡು ಇವರಿಗೆ ಒಂದು ಒಳ್ಳೆ ವೇದಿಕೆ ಮಾಡಿಕೊಡ್ತೀನಿ ಅಂತ ಅವತ್ತು ಏನು ಭರವಸೆ ಕೊಟ್ಟಿದ್ರು ಅದೇ ಥರನೇ ಹೆಚ್ಚಿನ ರೀತಿಯಾಗಿ ಅವರು ನನಗೊಂದು ದೊಡ್ಡ ಒಂದು ವೇದಿಕೆ ಮಾಡಿಕೊಟ್ಟಿದ್ದಾರೆ. ಬಿ ಕಾಂತರಾಜ್ ಅವ್ರಿಗೂ ಹಾಗೂ ಪಬ್ಲಿಕ್ ಟಿವಿ ರಂಗನಾಥ್ ಸರ್ಗೂ ನಾನು ಭಾಳ ತುಂಬ ಧನ್ಯವಾದ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಒಟ್ಟಾರೆ ಓಪನ್ ಹಾರ್ಟ್ ಸರ್ಜರಿಗೆ ಹಣವಿಲ್ಲದೆ ಚಿಂತಾಕ್ರಾಂತನಾಗಿದ್ದ ಕಲಾವಿದ ನಾಗರಾಜ್ಗೆ ಪಬ್ಲಿಕ್ ಟಿವಿಯ ಬೆಳಕು ಕಾರ್ಯಕ್ರಮ ಕೈ ಹಿಡಿದಿದೆ. ಚಿಕಿತ್ಸೆಯಿಂದಾಗಿ ಮರುಜನ್ಮ ಪಡೆದ ನಾಗರಾಜ್ ಮತ್ತೆ ಹವ್ಯಾಸ ಮುಂದುವರೆಸಿರುವುದು ಚಿತ್ರ ವೀಕ್ಷಕರಿಗೆ, ಸ್ಥಳೀಯರಿಗೆ ಎಲ್ಲರಲ್ಲೂ ಸಂತಸ ಮೂಡಿಸಿದೆ. ನಾನು ನನ್ನ ಸಹೋದ್ಯೋಗಿಗಳಿಗೆ ಕೇಳಿದೆ, ಏನರಪ್ಪ ಈ ಸರಿ ಒಂಥರ ಬಂಪರ್ ಪ್ಯಾಕೇಜ್ ಥರ ಮಾಡಿಬಿಟ್ಟಿದ್ದೀರಿ ಅಂತ. ಗದಗದಲ್ಲಿ ಈ ಹುಡುಗ ನನ್ನ ಹತ್ರಕ್ಕೆ ಬಂದಿದ್ದಾಗ, ಮೌನೇಶ ದೇವೇಂದ್ರಪ್ಪ ಕಮ್ಮಾರ ನರಯೋಗ ಇದರಿಂದೆಲ್ಲ ಬಂದಿದ್ದಾಗ ಆಗಲ್ವೇನೋ ಇದು ಕೇಸು ಅನ್ಕೋತಿದ್ದೆಪ್ಪ. ಹೋಯ್ತು ಒಂದು ಹುಡುಗ ಏನು 23-24 ವರ್ಷದ ಮಕ್ಕಳುಗಳು ಮುಗೀತು ಕತೆ ಇದು ಅಂದ್ಕೊಂಡಿದ್ದೆ ನಾನು. ಹಂಗಲ್ಲ ನೋಡ್ರಿ, ಬೆಳಕು ನನ್ನ ಜೀವನದಲ್ಲಿ ಮೂಡ್ತು ಅಂತ ಯಾರು ಹೇಳಿದ್ರೆ ಅದು ಬೇರೆ, ಇವನ ಜೀವನದಲ್ಲಿ ಮಾತ್ರ ಅದು ಬರೀ ಪದಗಳಾಗಲ್ಲ, ಅದು ನಿಜವಾಗಲೂ ಬೆಳಕೇ. ಹಾಗಲ್ವಾ ನೋಡಿ. ಈತನ ಹೆಸರು ಮೌನೇಶ ದೇವೇಂದ್ರಪ್ಪ ಕಮ್ಮಾರ, 23 ವರ್ಷದ ಯುವಕ. ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಬರದೂರ ಗ್ರಾಮದ ನಿವಾಸಿ. 4 ವರ್ಷಗಳ ಹಿಂದೆ ಆಟವಾಡುವ ವೇಳೆ ಬಿದ್ದು ಕಾಲುಗಳಲ್ಲಿ ಶಕ್ತಿ ಹೀನಗೊಂಡಿದೆ. ಎದ್ದೇಳಲು ಓಡಾಡಲು ಆಗದೆ ನರರೋಗ, ಸಂದು ನೋವಿನಿಂದ ತೀವ್ರವಾಗಿ ಬಳಲುತ್ತಿದ್ದ. ಕುಟುಂಬ ಬಡತನ ಇರುವುದರಿಂದ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸ್ಥಳೀಯ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಕೊಡಿಸಿದರೂ ಗುಣಮುಖವಾಗಿರಲಿಲ್ಲ. ಪಬ್ಲಿಕ್ ಟಿವಿ ಬೆಳಕು ಕಾರ್ಯಕ್ರಮಕ್ಕೆ ಬಂದ ಮೌನೇಶನ ಕುಟುಂಬಸ್ಥರು ವೈದ್ಯಕೀಯ ನೆರವು ಕೊಡಿಸಿ ಎಂದು ಕೇಳಿದರು. ಗದಗ ಜಿಲ್ಲಾ ವೈದ್ಯಾಧಿಕಾರಿ ಪಾಂಡುರಂಗ ಕಬಾಡಿಯವರು ಮೌನೇಶನ ಚಿಕಿತ್ಸೆಗೆ ಕೊಡಿಸೋದಾಗಿ ಬೆಳಕು ಕಾರ್ಯಕ್ರಮದಲ್ಲಿ ಭರವಸೆ ನೀಡಿದರು. ಜಿಲ್ಲಾ ವೈದ್ಯಾಧಿಕಾರಿಗಳು ಕೊಟ್ಟ ಭರವಸೆಯನ್ನು ಈಡೇರಿಸಿದ್ದಾರೆ. ಗದಗ ಜಿಲ್ಲಾ ಆಸ್ಪತ್ರೆಯಲ್ಲಿ ನಿತ್ಯ ಚಿಕಿತ್ಸೆ ಪಡೆಯುತ್ತಿರುವ ಮೌನೇಶ ಬೆಳಕು ಕಾರ್ಯಕ್ರಮ ನನ್ನ ಬಾಳಿಗೆ ಬೆಳಕಾಗುತ್ತಿರೋದು ಖುಷಿ ತಂದಿದೆ ಅಂದಿದ್ದಾರೆ. ಸರ, ನಾನು ಪಬ್ಲಿಕ್ ಚಾನಲ್ ಬೆಳಕು ಕಾರ್ಯಕ್ರಮಕ್ಕೆ ಬಂದಿದ್ದೆ ಸರ್. ಅಲ್ಲಿದ್ದ ನನಗೆ ಇಲ್ಲಿ ಜಿಲ್ಲಾ ಆಸ್ಪತ್ರೆ ಒಳಗೆ ಕರ್ಕೊಂಬಂದು ಟ್ರೀಟ್ಮೆಂಟ್ ಕೊಡ್ಸಾಕಂತಾರೆ ಸರ್. ನಾ ಬೆಳಕು ಕಾರ್ಯಕ್ರಮಕ್ಕೆ ಒಂದು ಧನ್ಯವಾದ ಸರ್. ನಾ ಭಾಳ ಇದು ಮಾಡಿದ್ನಿ ಸರ್ ಅವ್ರಿಗೆ. ಬೆಳಕು ಕಾರ್ಯಕ್ರಮಕ್ಕೆ ಹೋದ್ರೆ ನಾವು ಎಲ್ಲ ಈಗ ಅಲ್ಲಿಂದ ಹೋಗಿ ಬಂದಿದ್ದಂತ ದವಾಖಾನೆಗೆ ಹಾಕ್ಯಾರ್ರಿ. ಈಗ ಒಂಥರ ಚಲೋ ಆಗಾಕಂತನ್ರಿ, ಒಂಥರ ಅಡ್ಡಾಡಂಗೆ ಮಾಡ್ರಿ, ಭಾಳ ಚಲೋ ಆಗತ್ತೆ ನೋಡ್ರಿ ನಿಮ್ಗೆ. ಆಸ್ಪತ್ರೆಯಲ್ಲಿ ನಿತ್ಯ ಇಂಜೆಕ್ಷನ್, ಮಾತ್ರೆ, ಮಸಾಜ್, ಕಾಲುಗಳಿಗೆ ವ್ಯಾಯಾಮ ಮಾಡಿಸುತ್ತಿದ್ದಾರೆ. ಅಲ್ಲದೆ HLA-B27 ಎಂಬ ಕಾಯಿಲೆ ಇರಬಹುದು ಎಂದು ಊಹಿಸಿ ಪುಣೆ ಲ್ಯಾಬ್ಗೆ ರಕ್ತ ತಪಾಸಣೆಗೆ ಸಹ ಕಳುಹಿಸಿದ್ದಾರೆ. ಸಂದು ನೋವಿಗೆ ಚಿಕಿತ್ಸೆ ಮುಂದುವರೆದಿದ್ದು ಈಗ ಮೌನೇಶ ದಿನದಿಂದ ದಿನಕ್ಕೆ ಚೇತರಿಸಿಕೊಳ್ಳುತ್ತಿದ್ದಾನೆ. ಒಟ್ನಲ್ಲಿ ಮೌನೇಶನ ಕಾಯಿಲೆ ಗುಣಮುಖವಾಗಿ ಎಲ್ಲರಂತೆ ಎದ್ದು ನಿಂತು ಓಡಾಡಿ ತನ್ನ ಕಾಲ ಮೇಲೆ ನಿಂತು ಜೀವನ ಕಟ್ಟಿಕೊಳ್ಳಲಿ ಎಂಬುದು ಪಬ್ಲಿಕ್ ಟಿವಿಯ ಆಶಯ. ಈ 4ನೇ ಕತೆ ನನ್ನ ಹತ್ರಕ್ಕೆ ಇವತ್ತು ತಂದಾಗ ಇಂಪ್ಯಾಕ್ಟಲ್ಲಿ ಮೊನ್ನೆ ಆಕೆ ಇಲ್ಲಿ ನೋಡ್ತಾ ಇದ್ದೆ. ಒಂದು ಕಡೆ ಭಾಳ ಬೇಸರ, ಇನ್ನೊಂದು ಕಡೆ ಒಂದು ಸಂತೋಷ. ಆ ಊರು ಅಲ್ಕೊಂಡು ಕಷ್ಟಪಟ್ಕೊಂಡು ಜೀವನ ಮಾಡ್ತಿದ್ದಿದ್ದು ಆಕೆಗೀಗ ಒಂದಷ್ಟು ಸಾಮಾನುಗಳನ್ನು ಆಕೆ ಜೀವನ ಸೆಟ್ಲ್ ಆಗೋಷ್ಟು, ವ್ಯಾಪಾರ ಮಾಡೋಕ್ಕಾಗೋಷ್ಟು ಈಗ ಕೊಡಿಸಿದ್ದಾರೆ. ಆಕೆ ಒಂದು ಹೊಸ ಜೀವನ ಪ್ರಾರಂಭ ಮಾಡ್ಕೊಂಡಿದ್ದಾಳೆ. ನನ್ನ ಪ್ರಕಾರ ಅದೇ ಬೆಳಕಷ್ಟೆ. ಬದುಕಲ್ಲಿ ಬೆಳಕಿದೆ, ಕಣ್ಣಲ್ಲಿ ಬೆಳಕು ಬರಲಿಲ್ಲ. ಆ ಕತೆ ನೋಡಿ. ಹಾವೇರಿ ಜಿಲ್ಲೆ ಶಿಗ್ಗಾಂವಿ ತಾಲೂಕಿನ ಹಿರೇಮಣಕಟ್ಟಿ ಗ್ರಾಮದ ಬಡ ಕುಟುಂಬದ ಕಥೆ. ಫಜಲುನಿಸ್ ಬಡೇಮಿಯ ಹುಟ್ಟುತ್ತಾ ಅಂಧೆ. ತಾಯಿ ಶಕುಂದಿ ಮೀಯಾಗಿ 70 ವರ್ಷ. ತಂದೆ ತೀರಿ ಹೋಗಿದ್ದಾರೆ. ವಯಸ್ಸಾದ ಅಂಧೆ ಮಗಳಿಗೆ 70ರ ತಾಯಿಯೇ ಆಸರೆ. ಕಳೆದ 20 ವರ್ಷಗಳಿಂದ ತಾಯಿ ಮತ್ತು ಮಗಳು ಬಳೆ ವ್ಯಾಪಾರ ಹಾಗೂ ಜಾಕೆಟ್ ಪೀಸ್ ವ್ಯಾಪಾರ ಮಾಡಿಕೊಂಡು ಜೀವನ ನಡೆಸುತ್ತಿದ್ದರು. ಅಂಧ ಮಗಳು ಫಜಲುನಿಸ್ ಬಡೇಮಿಯ ತಾಯಿ ಶಕುಂದಿ ಬಡೇಮಿಯ ಪಬ್ಲಿಕ್ ಟಿವಿಯ ಬೆಳಕು ಕಾರ್ಯಕ್ರಮಕ್ಕೆ ಬಂದು ಸ್ವಾಭಿಮಾನದ ಜೀವನ ನಡೆಸಲು ಸೀರೆ ವ್ಯಾಪಾರಕ್ಕೆ ಸಹಾಯ ಮಾಡಿ ಎಂದು ಕೇಳಿಕೊಂಡಿದ್ದರು. ಅದಾಗಿ ತಾಯಿ ಮಗಳು ಸ್ವಾಭಿಮಾನದ ಜೀವನ ಕಟ್ಟಿಕೊಳ್ಳಲು 25,000 ರು ಬೆಲೆ ಬಾಳುವ ಸೀರೆಗಳನ್ನ ಒದಗಿಸಿ ತಾಯಿಯ ಕನಸನ್ನ ನನಸು ಮಾಡಿದೆ. ರಘುನಾಥ್ ಸಾಹೇಬ್ರ ಸಹಾಯ ಮಾಡ್ತಾನೆ ಅಂದಿದ್ರು, ಅದ ಪ್ರಕಾರ ಹೆಲ್ಪ್ ಮಾಡ್ಯಾರ. ಪಬ್ಲಿಕ್ ಟಿವಿ ದೇವ್ರು ಒಳ್ಳೇದು ಮಾಡಿ. ಪಬ್ಲಿಕ್ ಟಿವಿಯವರು ನಮ್ಮ ಜೀವನಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ.
ಸಹಾಯ ಮಾಡಿದ ಪಬ್ಲಿಕ್ ಟಿವಿಯ ಬೆಳಕು ಕಾರ್ಯಕ್ರಮಕ್ಕೆ ಧನ್ಯವಾದ ಹೇಳಿದ್ದಾರೆ. ಸ್ವಾಭಿಮಾನದ ಜೀವನಕ್ಕಾಗಿ ವ್ಯಾಪಾರ ಮಾಡುತ್ತಿರುವ ವಯಸ್ಸಾದ ತಾಯಿ ಮತ್ತು ಅಂಧೆ ಮಗಳು ಸಂತಸಗೊಂಡಿದ್ದಾರೆ. ರಂಗನಾಥ್ ಸಾಹೇಬ್ರು ಸೀರೆ ಕೊಡ್ತೇನಂತೆ ಕೊಡ್ಸ್ಯಾರ್ರಿ. ಬೆಳಕು ಕಾರ್ಯಕ್ರಮ ಒಳ್ಳೇದಾಗಲ್ರಿ. ಇವರ ವ್ಯಾಪಾರದಲ್ಲಿ ಅಭಿವೃದ್ಧಿಗೊಂಡು ನೆಮ್ಮದಿಯ ಜೀವನ ಮಾಡಲಿ ಎಂಬುದು ಪಬ್ಲಿಕ್ ಟಿವಿಯ ಬೆಳಕು ಕಾರ್ಯಕ್ರಮದ ಆಶಯ. ಈ 4 ಇಂಪ್ಯಾಕ್ಟ್ಗಳ ಜೊತೆಯಲ್ಲಿ ಇವತ್ತಿನ ನಾನು ಬೆಳಕು ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಹೋಗ್ಬಿಟ್ಟು ಬರ್ತೀನಿ. ನಮಸ್ಕಾರ. ಎಂದಿನಂತೆ ಮುಂದಿನ ವಾರ ಬರ್ತೀನಿ. ನೋಂದಣಿ ಮಾಡ್ಕೊಳ್ಬೇಕಾದವರು ನನಗೆ ಭಿಕ್ಷೆಯನ್ನು ಹಾಕಬಹುದಾದವರು, ನನಗೆ ಭಿಕ್ಷೆ ಅಂದರೆ ಸಹಾಯ, ಬೇರೆ ಜನಕ್ಕೆ ಮಾಡೋಕ್ಕೆ. ಇಬ್ಬರು ಹೇಗೆ ಮಾಡ್ಬೋದು ಅನ್ನೋ ಅರಿವು ನಿಮಗಿದೆ. ಕಾರ್ಯಕ್ರಮದಲ್ಲಿ ತೋರಿಸ್ತಾ ಇರ್ತಾರೆ. ನೀವು ಮಾಡ್ತೀರಿ ಅನ್ನೋ ನಂಬಿಕೆಯೊಂದಿಗೆ ಈ ವಾರ ನಾನು ನಿರ್ಗಮಿಸ್ತಾ ಇದ್ದೀನಿ. ಹೋಗ್ಬಿಟ್ಟು ಬರ್ತೀನಿ. ಮತ್ತೆ ಮುಂದಿನ ವಾರ ಸಿಗ್ತೀನಿ. ಹೊಸ ಬೆಳಕನ್ನು ಅರಸುತ್ತಾ ನಾವು ಹೋಗೋಣ, ನೀವು ಹೋಗೋಣ. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ.